ನಮಸ್ಕಾರ ಸ್ನೇಹಿತರೆ ನೀವು ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಿದ್ರೆ ಈ ವಿಡಿಯೋ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ. ಸ್ನೇಹಿತರೆ, ನಾವು ಯೂಟ್ಯೂಬ್ ಚಾನಲ್ ಏನೋ ಸ್ಟಾರ್ಟ್ ಮಾಡ್ತೀವಿ, ಆ ಥರದಲ್ಲಿ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋದು, ವಾಚ್ ಓವರ್ ಗೇನ್ ಮಾಡೋದು ಅಷ್ಟೇ ನಾವು ಅದರ ಮೇಲೆ ಮಾತ್ರ ಗಮನ ಕೊಟ್ಟಿರ್ತೀವಿ. ಬರೀ ನಮ್ಮ ಫೋಕಸ್ ಇರೋದು 4000 ವಾಚ್ ಓವರ್, 1000 ಸಬ್ಸ್ಕ್ರೈಬರ್ಸ್, ಇದರ ಮೇಲೇ ನಮ್ಮ ಫೋಕಸ್ ಇರುತ್ತೆ. ನಾವು ಯಾವ ರೀತಿ ಕಂಟೆಂಟ್ ಹಾಕ್ತಿದ್ದೀವಿ, ಆ ಕಂಟೆಂಟ್ ಹಾಕಿದರೆ ಮಾನಿಟೈಸ್ ಆಗುತ್ತಾ ಇಲ್ಲ, ಇದ್ರ ಬಗ್ಗೆ ಗಮನನೇ ಕೊಡಲ್ಲ. ಸಿಕ್ಕಿದ್ದನ್ನೆಲ್ಲ ಯೂಟ್ಯೂಬ್ ಮೇಲೆ ಹಾಕ್ತಾ ಹೋಗ್ತೀವಿ. ಇನ್ನು ಗೊತ್ತಿರುತ್ತೆ 4000 ವಾಚ್ ಓವರ್ ಆದಮೇಲೆ ಆಮೇಲೆ 1000 ಸಬ್ಸ್ಕ್ರೈಬರ್ಸ್ ಆಯಿತು ಅಂದರೆ ಮಾನಿಟೈಷನ್ಗೆ ಅಪ್ಲೈ ಮಾಡಿದರೆ ಮಾನಿಟೈಸ್ ಆಗಿ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದು. ಸೊ ಅದೇ ಒಂದು ಫೋಕಸ್ ಇಟ್ಕೊಂಡು ಸಿಕ್ಕಿದ್ದೆಲ್ಲ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಬಟ್ ಆ್ಯಟ್ ದ ಎಂಡ್ ಏನಾಗುತ್ತೆ ಅಂದರೆ ಮಾನಿಟೈಷನ್ಗೆ ಅಪ್ಲೈ ಮಾಡಿದಾಗ ರೀಯೂಸ್ ಕಂಟೆಂಟ್ ಬಂದುಬಿಟ್ಟು ರಿಜೆಕ್ಟ್ ಆಗುತ್ತೆ. ಸೊ ಅಂಥದ್ದೇ ಒಂದು ಚಾನಲ್ ನನ್ನ ಹತ್ರ ಬಂದಿದೆ. ಸೊ ಈ ರೀತಿ ನೀವೇನಾದರೂ ನಿಮ್ಮ ಚಾನಲ್ ಮೇಲೆ ತಪ್ಪು ಮಾಡ್ತಿದ್ದೀರಾ, ಈಗಲೇ ಅದನ್ನು ನೋಡಿ. ಬಿಕಾಸ್ ಇದು ನೋಡಿದ್ರೇ ನಾಳೆ ನೀವು ಮಾನಿಟೈಷನ್ಗೆ ಅಪ್ಲೈ ಮಾಡಿದಾಗ ತೊಂದರೆ ಆಗಲ್ಲ. ಸೊ ಅದಕ್ಕಾಗಿ ಇಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದನ್ನೆಲ್ಲ ನೋಡಿ ನಿಮ್ಮ ಚಾನಲ್ ಮೇಲೆ ನೀವು ಕೆಲಸ ಮಾಡಿ ಸ್ನೇಹಿತರೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ನನ್ನ ಹತ್ರ ಒಂದು ಮಾನಿಟೈಷನ್ಗೆ ಒಂದು ಚಾನಲ್ ಬಂದಿದೆ. ಚಾನಲ್ ಮೇಲೆ ಸ್ನೇಹಿತರೆ ನೀವು ಸಬ್ಸ್ಕ್ರೈಬರ್ಸ್ ಕೇಳಿದರೆ ದಂಗಾಗ್ತೀರಾ. 94,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 900ಕ್ಕಿಂತ ಜಾಸ್ತಿ ವೀಡಿಯೋಸ್ ಇವರು ಅಪ್ಲೋಡ್ ಮಾಡಿದ್ದಾರೆ. ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಇದೆ ಶಾರ್ಟ್ಸ್ ಮೇಲೆ, ಲಾಂಗ್ ವೀಡಿಯೋ ಮೇಲೆ ಅಷ್ಟಕ್ಕಷ್ಟೇ ವ್ಯೂಸ್ ಇದೆ. ಸಬ್ಸ್ಕ್ರೈಬರ್ಸು ಆಮೇಲೆ ಈ ಶಾರ್ಟ್ಸ್ನಿಂದ ಚಾನಲ್ ಮಾನಿಟೈಷನ್ಗೆ ಬಂದಾಗ ಅವರು ಮಾನಿಟೈಷನ್ಗೆ ಅಪ್ಲೈ ಮಾಡಿದರೆ ರೀಯೂಸ್ ಕಂಟೆಂಟ್ ಬಂತು, ರಿಜೆಕ್ಟ್ ಆಗಿದೆ. ಸೊ ಏನು ತಪ್ಪು ಮಾಡಿದ್ದಾರೆ ಅದನ್ನು ನಾನು ಇಲ್ಲಿ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ. ಆ ಚಾನಲ್ ಬಂದಿರೋ ಚಾನಲ್ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ವಿ ಲೈಟ್ ಸ್ಟುಡಿಯೋ ಅಂತ ಒಂದು ಚಾನಲ್ ಇದೆ. ಈ ಚಾನಲ್ ಮೇಲೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ ಅವರು. ಸುಮಾರು ವೀಡಿಯೋಸ್, ಒಳ್ಳೆ ವೀಡಿಯೋಸ್ ಇದೆ ಚಾನಲ್ ಮೇಲೆ. ಇಲ್ಲೇನು ತಪ್ಪು ಮಾಡಿದ್ದಾರೆ ಅಂತ ಇಲ್ಲೇನೂ ಗೊತ್ತಾಗಲ್ಲ. ಬಟ್ ನಾನು ಚೆಕ್ ಮಾಡಿದಾಗ ಈ ಚಾನಲ್ಗೆ ಶಾರ್ಟ್ಸಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಪಾಪ್ಯುಲರ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದರೆ 5.8 ಮಿಲಿಯನ್, 5.8 ಮಿಲಿಯನ್, 4.2 ಮಿಲಿಯನ್, 3.3 ಮಿಲಿಯನ್, 3.3 ಮಿಲಿಯನ್, 2.5 ಮಿಲಿಯನ್, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಇದೆ ಚಾನಲ್ ಮೇಲೆ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್. ಸೊ ಇದರಿಂದಾಗಿ ಚಾನಲ್ಗೆ ಏನು ಕ್ರೈಟೀರಿಯಾ ಕಂಪ್ಲೀಟ್ ಆಗಬೇಕಾಗಿತ್ತು ಕಂಪ್ಲೀಟ್ ಆಗಿದೆ. ಬಟ್ ಚಾನಲ್ನಲ್ಲಿ ಈ ಹಾಕಿರೋ ವೀಡಿಯೋನ ನಾನು ಓಪನ್ ಮಾಡಿ ನೋಡಿದರೆ ಇಮೇಜ್ ಹಾಕಿ ಅದರ ಹಿಂದೆ ಮ್ಯೂಸಿಕ್ ಹಾಕಿದ್ದಾರೆ. ಮ್ಯೂಸಿಕ್ ಹಾಕಿದ್ದಾರೆ ಅಂದರೆ ಒಂದೇ ಮ್ಯೂಸಿಕನ್ನು ರಿಪೀಟ್ ಯೂಸ್ ಮಾಡಿದ್ದಾರೆ. ಈ ಎಲ್ಲ ವೀಡಿಯೋದಲ್ಲಿ ಒಂದೇ ರೀತಿಯ ಮ್ಯೂಸಿಕ್ ಇದೆ. ಸೊ ಈ ತಪ್ಪು ನೀವು ಯಾವತ್ತೂ ನಿಮ್ಮ ಚಾನಲ್ ಮೇಲೆ ಮಾಡಬೇಡಿ ಸ್ನೇಹಿತರೆ. ಒಂದೇ ಮ್ಯೂಸಿಕನ್ನು, ಒಂದು ಇಮೇಜ್ ಹಾಕಿ ಒಂದೇ ಮ್ಯೂಸಿಕನ್ನು ನೀವು ರಿಪೀಟಾಗಿ ಅದೇ ಹಾಕಿದರೆ ರೀಯೂಸ್ ಕಂಟೆಂಟ್, ರಿಪೀಟೇಟಿವ್ ಕಂಟೆಂಟ್, ರಿಪೀಟಿಸಿಯಸ್ ಕಂಟೆಂಟ್ ಅಂತ ಚಾನಲ್ ಮಾನಿಟೈಷನ್ನಿಂದ ರಿಜೆಕ್ಟ್ ಆಗುತ್ತೆ. ಸೊ ಅದೇ ಇಲ್ಲಿ ಆಗಿರೋದು. ಸೊ ಒಂದೇ ಮ್ಯೂಸಿಕ್ಕು ಪ್ರತಿ ವೀಡಿಯೋದಲ್ಲಿ ಹಾಕೋದಾಗಲಿ, ಲಾಂಗ್ ವೀಡಿಯೋ ಆಗಲಿ, ಅದು ಶಾರ್ಟ್ ವೀಡಿಯೋ ಆಗಲಿ, ನೀವು ಒಂದೇ ಮ್ಯೂಸಿಕನ್ನು ಪದೇ ಯೂಸ್ ಮಾಡಬಾರ್ದು. ಇದು ನೆನಪಿರಲಿ. ಒಂದು ಮ್ಯೂಸಿಕ್ ಡೌನ್ಲೋಡ್ ಮಾಡಿಕೊಂಡು ಅಥವಾ ಯಾವುದೋ ಒಂದು ಮ್ಯೂಸಿಕ್ ನಿಮ್ಗೆ ಇಷ್ಟ ಆಗಿರುತ್ತೆ, ಅದನ್ನೇ ಸೆಲೆಕ್ಟ್ ಮಾಡೋದು, ಅದನ್ನೇ ಎಲ್ಲ ವೀಡಿಯೋದಲ್ಲಿ ಹಾಕೋದು, ಈ ರೀತಿ ಮಾಡಬಾರ್ದು. ಸೊ ಮಾಡಿದ್ದಕ್ಕೆ ಇಲ್ಲಿ ಆಗಿರೋ ಸಮಸ್ಯೆ ನೀವು ನೋಡ್ಬೋದು. ಸಬ್ಸ್ಕ್ರೈಬರ್ಸ್ ನೋಡಿ, ಇಲ್ಲಿ 93.9K, ನಿಯರ್ 94,000 ಸಬ್ಸ್ಕ್ರೈಬರ್ಸ್ ಈ ಚಾನಲ್ ಮೇಲೆ ಇದೆ. ಇಲ್ಲಿ ನೋಡಿ. ಆಮೇಲೆ 933 ಇದು ಹಾಕಿದ್ದಾರೆ, ವಿಡಿಯೋಸ್ ಹಾಕಿದ್ದಾರೆ. ಇಲ್ಲಿ ನೋಡಿ, ವ್ಯೂಸ್ ಕೂಡ 10 ಕೋಟಿ ವ್ಯೂಸ್. ಸೊ ಏನು ಪ್ರಯೋಜನ ಹೇಳಿ? ಈ ರೀತಿ ಆದರೆ ಚಾನಲ್ ಮಾನಿಟೈಸ್ ಆಗಲ್ಲ. ಸೊ ಮಾನಿಟೈಸ್ ಆಗಲ್ಲ ಅಂದರೆ ದುಡ್ಡು ಮಾಡಲಿಕ್ಕೂ ಆಗಲ್ಲ. ಸೊ ಪ್ರಾಬ್ಲಮ್ ಆಗಿದೆ, ನಾನು ಹೇಳಿದ್ದೀನಿ, ಸರಿ ಮಾಡಿ ಕೊಡ್ತೀನಿ. ಬಟ್ ಈಗ ಒಂದು ಅಪೀಲ್ ಕೂಡ ಹಾಕಿದರು. ಅಪೀಲ್ ರಿಜೆಕ್ಟ್ ಆಗಿ ಜುಲೈಯಲ್ಲಿ ಮತ್ತೊಮ್ಮೆ ಅಪ್ಲೈ ಮಾಡಿ ಅಂತ ಬಂದಿದೆ. ಸೊ ಅದಕ್ಕಿಂತ ಮುಂಚೆ ನನ್ನ ಹತ್ರ ಬಂದಿದ್ದರೆ ನಾನು ಅದ್ರ ಬಗ್ಗೆ ಏನಾದರೂ ಹೇಳಿ ಇವರಿಗೆ ಸರಿ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಹಾಗೆ ಮಾಡಿಕೊಡ್ತಿದ್ದೆ. ಬಟ್ ಇವರು ಅಪೀಲ್ ಅದು ಎಲ್ಲ ಹಾಕಿ ಮುಗಿದ ಮೇಲೆ ಮತ್ತೆ ರಿಜೆಕ್ಟ್ ಆದಮೇಲೆ ನನ್ನ ಹತ್ರ ಬಂದಿದ್ದಾರೆ. ಬಟ್ ಈಗ ನಾನು ಏನು ಮಾಡಲಿಕ್ಕೆ ಬರಲ್ಲ. ರಿಜೆಕ್ಟ್ ಮಾಡಿದ ಮೇಲೆ ಏನು ಡೇಟ್ ಕೊಟ್ಟಿರ್ತಾರೆ ಯೂಟ್ಯೂಬ್ನವರು, ಆ ಡೇಟಿನ ಪ್ರಕಾರವೇ ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಲೇಬೇಕು. ಅದಕ್ಕೆ ಹೇಳ್ತಿದ್ದೀನಿ ಸ್ನೇಹಿತರೆ, ನೀವು ಏನೇ ಕೆಲಸ ಮಾಡಿ ನೀಟಾಗಿ ಕರೆಕ್ಟಾಗಿ
ಪಾಲಿಸಿ ಪ್ರಕಾರ, ಯೂಟ್ಯೂಬ್ ಗೈಡ್ಲೈನ್ ಪ್ರಕಾರ, ಯೂಟ್ಯೂಬ್ ಪಾಲಿಸಿ ಪ್ರಕಾರ, ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ನೀವು ಕೆಲಸ ಮಾಡಬೇಕು. ಮಾಡಲಿಲ್ಲ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ, ಚಾನಲ್ ಮಾನಿಟೈಸ್ ಆಗಲ್ಲ, ನೆನಪಿಡಿ. ಸೊ ರಿಪೀಟಾಗಿ ಒಂದೇ ಮ್ಯೂಸಿಕ್ ಯಾವುದರಲ್ಲೂ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಒಂದು ಮ್ಯೂಸಿಕ್, ಈಗ ಯೂಟ್ಯೂಬ್ ಕೊಟ್ಟಿರೋ ಆಡಿಯೋ ಲೈಬ್ರರಿಯಿಂದನೂ ನೀವು ಮ್ಯೂಸಿಕ್ ಯೂಸ್ ಮಾಡಿದ್ರು, ಆ ಮ್ಯೂಸಿಕ್ ಒಂದ್ಸರಿ ಯೂಸ್ ಮಾಡಿದ್ದೀರಾ ಅಂದರೆ ಅಟ್ಲೀಸ್ಟ್ ಒಂದು 30 ವಿಡಿಯೋ ಆದಮೇಲೆ ಆ ಮ್ಯೂಸಿಕನ್ನು ಈಗೇನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಈಗ ಒಂದು ವಿಡಿಯೋದಲ್ಲಿ ಅದನ್ನು ಯೂಸ್ ಮಾಡಿರ್ತೀರಾ, ಅದೇ ಮ್ಯೂಸಿಕ್ ನೀವು ಮತ್ತೆ ಯೂಸ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು 30 ವೀಡಿಯೋಸ್ ಆದಮೇಲೆ ಅದನ್ನು ರಿಪೀಟ್ ಯೂಸ್ ಮಾಡಿ. ಈ ರೀತಿ ಮಾಡಿ. ಸೊ ಮೇಲಿನ ಮೇಲೆ ಒಂದೇ ಮ್ಯೂಸಿಕ್ ಎಲ್ಲ ವಿಡಿಯೋದಲ್ಲಿ ಹಾಕೋದ್ರಿಂದ ರೀಯೂಸ್ ಕಂಟೆಂಟ್ ಇಶ್ಯೂ ಬರುತ್ತೆ. ಈಗ ಬಂದಿರೋದು ನೀವು ನೋಡ್ಬೋದು, ಇಲ್ಲಿದೆ. ಸೊ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ವಿಡಿಯೋದ ಮೇಲೆ ಹಾಕ್ತಿರೋ ವಿಡಿಯೋದ ಮೇಲೆ ಒಂದು ಸ್ವಲ್ಪ ಗಮನ ಕೊಡಿ. ಕಂಟೆಂಟ್ ಸರಿಯಾಗಿ ಹಾಕಿ, ಕಂಟೆಂಟ್ಗೆ ತಕ್ಕಂಗೆ ಮ್ಯೂಸಿಕ್ಸ್ನ ನೀವು ಸೆಲೆಕ್ಟ್ ಮಾಡಿ. ಬೇಜಾನ್ ಮ್ಯೂಸಿಕ್ಸ್ ಇದೆ. ನೀವು ಯೂಟ್ಯೂಬ್ ಸಜೆಸ್ಟ್ ಮಾಡಿರುವಂಥ ಹೊಸ ಮ್ಯೂಸಿಕ್ಸನ್ನು ನೀವು ಯೂಸ್ ಮಾಡ್ಕೋಬಹುದು. ಯೂಸ್ ಮಾಡಿದರೂ ಅದರಲ್ಲಿ ನಿಮ್ಮ ಕಂಟೆಂಟ್ ಇರಲಿ, ನಿಮ್ಮ ವ್ಯಾಲ್ಯೂ ಇರಲಿ. ಒಂದು ಮ್ಯೂಸಿಕ್ ಹಾಕಿ ಬರೀ ಒಂದು ಇಮೇಜ್ ಹಾಕಿ ಮಾಡ್ತೀನಿ ಅಂದರೆ ಅದು ಕೂಡ ಮಾನಿಟೈಸ್ ಆಗಲ್ಲ, ಅಲ್ಲಿಯೂ ರೀಯೂಸ್ ಕಂಟೆಂಟ್ ಬರುತ್ತೆ. ಸೊ ಈ ರೀತಿ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. 94,000 ಸಬ್ಸ್ಕ್ರೈಬರ್ಸ್ ಇದ್ದು 10 ಕೋಟಿ ವ್ಯೂಸ್ ಇದ್ದರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂದರೆ ಏನು ಮಾಡೋದು ಹೇಳಿ. ಸೊ ಸಮಸ್ಯೆ ಆಗುತ್ತೆ. ದಯವಿಟ್ಟು ಒಂದು ಸ್ವಲ್ಪ ಗಮನ ಕೊಟ್ಟು ಚಾನಲ್ ಮೇಲೆ ಕೆಲಸ ಮಾಡಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಪಾಲಿಸಿನ ಹುಡುಕಿ, ಇಲ್ಲಾಂದರೆ ವೀಡಿಯೋಸ್ ನೋಡಿ, ಏನು ಮಾಡಬೇಕು ಏನು ಮಾಡಬಾರ್ದು ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿಕೊಂಡು ಇದು ಮಾಡಿ. ಇನ್ನು ಮಾನಿಟೈಸೇಷನ್ ಬಂದಾಗ ನೀವು ಏನು ತಪ್ಪು ಮಾಡಿದ್ದೀರಾ, ಏನು ತಪ್ಪು ಮಾಡಿಲ್ಲ ಅದನ್ನು ಒಂದು ಸ್ವಲ್ಪ ನೋಡಿ. ಚಾನಲ್ ಮೇಲೆ ಮಾನಿಟೈಸೇಷನ್ಗೆ ಬಂದ ತಕ್ಷಣಕ್ಕೆ ಅಪ್ಲೈ ಮಾಡಿಬಿಡಿ. ಏನಾಗಿದೆ, ಏನು ಆಗಬಾರ್ದಾಗಿತ್ತು, ಏನು ಮಾಡಿದ್ದೀವಿ ಇದನ್ನೆಲ್ಲ ಚೆಕ್ ಮಾಡಿ. ಯೂಟ್ಯೂಬ್ ಏನೇನು ಚೆಕ್ ಮಾಡುತ್ತೆ ಇದ್ರ ಬಗ್ಗೆ ಗಮನ ಕೊಡಿ. ಅಲ್ಲಿ ಏನು ಮಾಡಬೇಕಾಗಿತ್ತು, ಏನು ಮಾಡಬಾರ್ದಾಗಿತ್ತು ಅದನ್ನು ನೋಡ್ಕೊಳ್ಳಿ. ನೋಡಿ ಆದಮೇಲೆ ನೀವು ಅಪ್ಲೈ ಮಾಡಿ. ಸೊ ಹೀಗೇನಾದರೂ ನಿಮ್ಗೆ ಡೌಟ್ ಇದ್ದರೆ ಒಮ್ಮೆ ನಮ್ಮ ಹತ್ರ ಚಾನಲ್ ಚೆಕ್ ಮಾಡಿಸಿ. ನಾನು ಚಾನಲ್ ಚೆಕ್ ಮಾಡಲಿಕ್ಕೆ 159 ರೂಪೀಸ್ ಚಾರ್ಜ್ ಮಾಡ್ತಿದ್ದೀನಿ. ಚಾನಲ್ ಚೆಕ್ ಮಾಡಿ ಹೇಳ್ತೀನಿ. ಸೊ ಈ ರೀತಿ ಮಾಡಿ ಅಂತ ನಾನು ನಿಮಗೆ ಸಲಹೆ ಕೊಡ್ತೀನಿ. ಅದರ ಪ್ರಕಾರ ನೀವು ಮಾಡ್ಬೋದು. ಇಲ್ಲ ನನ್ನ ಹತ್ರನೇ ಮಾನಿಟೈಸೇಷನ್ಗೆ ಕೊಡ್ತೀನಿ ಅಂದರೆ ಕೊಡ್ಬೋದು, ನಾನು ಅದಕ್ಕೆ ಬೇರೆ ಚಾರ್ಜ್ ಮಾಡ್ತೀನಿ. ಸೊ ಈ ರೀತಿ ಏನಾದರೂ ಇತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಚಾನಲ್ ಮೇಲೆ ನಂಬರ್ ಕೊಟ್ಟು ಒಂದು ವಿಡಿಯೋ ಹಾಕಿದ್ದೀನಿ. ನಾನು ವಿಡಿಯೋ ಸರ್ಚ್ ಮಾಡಿದರೆ ಅಲ್ಲಿ ಬರುತ್ತೆ. ನೀವು ಚಾನಲ್ ಸರ್ಚ್ ಮಾಡಿದ ಮೇಲೆ ಚಾನಲ್ ಓಪನ್ ಮಾಡಿದರೆ ಫಸ್ಟಲ್ಲೇ ನಾನು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ. ನೀವು ಅದನ್ನು ನೋಡಿಕೊಂಡು ನಾನು ಕಾಂಟ್ಯಾಕ್ಟ್ ಮಾಡಿ. ಚಾನಲ್ ಒಮ್ಮೆ ಚೆಕ್ ಮಾಡಿಸಿ ಸ್ನೇಹಿತರೆ. ಸೊ ಇಶ್ಯೂ ಇತ್ತು ಅಂದರೆ ಅದನ್ನು ಸರಿ ಮಾಡಿಕೊಂಡೆ ಆಮೇಲೆ ಅಪ್ಲೈ ಮಾಡಿದರೆ ಬೆಸ್ಟ್ ಇರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಟೈಮ್ ಹೋಗುತ್ತೆ. ಇಲ್ಲಿ 2 ಸರಿ ಇವ್ರು ಮಾಡಿದ್ದಾರೆ. 3 ಮಂತ್ಸ್ ಈಗ ಟೈಮ್ ಕೊಟ್ಟಿದ್ದಾರೆ. 3 ಮಂತ್ಸ್ವರೆಗೂ ಏನೂ ಮಾಡಲಿಕ್ಕಾಗಲ್ಲ, ನಾವು ಏನೂ ಮಾಡ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನಿದೆ ಅನ್ನೋದು ಒಂದು ಸ್ವಲ್ಪ ನೋಡಿಕೊಂಡು ಚಾನಲ್ ಮೇಲೆ ಆಮೇಲೆ ಅಪ್ಲೈ ಮಾಡಿ. ಬಂದ ತಕ್ಷಣ ಅಪ್ಲೈಗೆ ಬಂತು ಅಂತ ಹೇಳಿ ಓವರ್ ಕಾನ್ಫಿಡೆನ್ಸಲ್ಲಿ ಅಪ್ಲೈ ಮಾಡಿ ತೊಂದರೆ ತಂದ್ಕೋಬೇಡಿ ದಯವಿಟ್ಟು. ಸೊ ಒಂದು ಸ್ವಲ್ಪ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಿದ್ದೀನಿ, ಏನು ಮಾಡಬಾರ್ದಾಗಿತ್ತು ಇದೆಲ್ಲ ಚೆಕ್ ಮಾಡಿಕೊಂಡು ಒಮ್ಮೆ ನೀವು ಅಪ್ಲೈ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.